ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕ್ಯಾಶ್ ಬ್ಯಾಕ್ ಯಾವ ಥರ ತಗೋಬೇಕು ಅಂತ ಹೇಳ್ಕೊಡ್ತೀನಿ. ಹೊಸದಾಗಿ ಒಂದು ಆ್ಯಪ್ ಬಂದಿದೆ, ಮುಂಚೆನೇ ಇತ್ತು ಇದು, ಬಟ್ ನಾನು ನಿಮಗೆ ಸ್ವಲ್ಪ ಲೇಟಾಗಿ ಹೇಳ್ತಿದ್ದೀನಿ ಅನ್ಕೋತೀನಿ, ಪರವಾಗಿಲ್ಲ, ಗೊತ್ತಿದ್ದವರಿಗೆ ತುಂಬ ಯೂಸ್ ಆಗುತ್ತೆ. ಸೊ ಆ್ಯಪ್ ಹೆಸರು ಬಂದ್ಬಿಟ್ಟು ಸೂಪರ್ ಮನಿ ಅಂತ. ಸೊ ಇದನ್ನ ಇಂಟ್ರೊಡ್ಯೂಸ್ ಮಾಡಿದವರು ಫ್ಲಿಪ್ಕಾರ್ಟ್ ಅವರು, ಓಕೆನಾ. ಸೊ ಮುಂಚೆ ನೀವು ಗೊತ್ತಿದೆ ನಿಮಗೆ ಕ್ಯಾಶ್ ಬ್ಯಾಕ್ ಬರ್ತಾ ಇತ್ತು, ಯಾವುದರಲ್ಲಿ ಫೋನ್ಪೇಲಿ, ಗೂಗಲ್ ಪೇಲಿ, ಭೀಮ್ ಆ್ಯಪು, ಪೇಟಿಎಮ್ಮು, ಇದರಲ್ಲೆಲ್ಲ ಸ್ಕ್ರ್ಯಾಚ್ ಕಾರ್ಡ್ಗಳು ಬರ್ತಾ ಇತ್ತು. ಹಾಗೆ ಕ್ಯಾಶ್ ಬ್ಯಾಕ್ ಕೂಡ ನಿಮಗೆ ಬರ್ತಾಯಿತ್ತು. ಸೊ ನಂತರ ಡೆವಲಪ್ ಆದಮೇಲೆ, ಅಂದರೆ ಆ ಕಂಪ್ನಿಗಳು ಗ್ರೋತ್ ಆದಮೇಲೆ ತುಂಬ ಜನ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ರೆ ಕ್ಯಾಶ್ ಬ್ಯಾಕ್ ಅನ್ನೋದನ್ನು ಕ್ಯಾನ್ಸಲ್ ಮಾಡಿದ್ರು. ಸೊ ಅವ್ರದ್ದು ಬೆಳೀತು ಕಂಪ್ನಿ, ಹಾಗಾಗಿ ಅವರು ಕ್ಯಾಶ್ ಬ್ಯಾಕ್ನ ತೆಗೆದ್ರು. ಸೊ ಈಗ ಹೊಸ ಸ್ಟಾರ್ಟಪ್ ಆ್ಯಪು ಯಾವುದಂದರೆ ಸೂಪರ್ ಮನಿ. ಸೊ ಇದು ಫ್ಲಿಪ್ಕಾರ್ಟ್ ಅವ್ರದ್ದು, RBI ಅಪ್ರೂವಲ್ ಕೂಡ. ಸೊ ಇದರಲ್ಲಿ ಕ್ರೆಡಿಟ್ ಕಾರ್ಡ್ ಕೂಡ ಸಿಗುತ್ತೆ. ಯಾವ ಥರ ಅಂದರೆ ನೀವು FDನ ಮಾಡಿಬಿಟ್ಟು ಅಲ್ಲಿ ಕ್ರೆಡಿಟ್ ಕಾರ್ಡ್ ಕೂಡ ಅಪ್ಲೈ ಮಾಡ್ಕೋಬೋದು. ಮೇನಾಗಿ ನಿಮಗೆ ಕ್ಯಾಶ್ ಬ್ಯಾಕ್ ಸಿಗ್ತಾ ಇದೆ. ಸೊ ಪ್ರತಿ ಒಂದು ಟ್ರಾನ್ಸಾಕ್ಷನ್ಗೂ ನಿಮಗೆ ಆ್ಯಕ್ಚುಲಿ ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್ಗಳು ಅಲ್ಲಲ್ಲ, ಅವಾಗವಾಗ ಅಮೌಂಟ್ ಸಿಗ್ತಿತ್ತು ಅಷ್ಟೇ, ಎಲ್ಲದಕ್ಕೂ ಸಿಗ್ತಾ ಇಲ್ಲ, ಪ್ರತಿಯೊಂದು ಟ್ರಾನ್ಸಾಕ್ಷನ್ ಸಿಗ್ತಾ ಇರಲಿಲ್ಲ. ಸೊ ಒಂದು ಸ್ಕ್ರ್ಯಾಚ್ ಕಾರ್ಡ್ ಬಂತು ಅಂದರೆ ಸೊ ಅದನ್ನು ಸ್ಕ್ರ್ಯಾಚ್ ಮಾಡಬೇಕಾಯಿತು. ಸ್ಕ್ರ್ಯಾಚ್ ಮಾಡಿದಾಗ ನಿಮ್ಗೆ ಒಂದು ಕೆಲವೊಂದು ಅಮೌಂಟ್ಗಳು ಸಿಗ್ತಾಯಿತ್ತು. ಬಟ್ ಈ ಸೂಪರ್ ಮನಿ ಆ್ಯಪ್ ಇದೆಯಲ್ಲ, ಸೊ ಇದರಲ್ಲಿ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಕೂಡ ಸ್ಕ್ರ್ಯಾಚ್ ಮಾಡೋವಂಥ ಅವಶ್ಯಕತೆ ಇಲ್ಲ. ಅದಾಗದೇ ಅಮೌಂಟ್ ಬರುತ್ತೆ. ₹1, ₹2, ₹10, ₹50, ₹100. ಸೊ ಈ ಥರ ಅಮೌಂಟ್ ಆ್ಯಡ್ ಆಗುತ್ತೆ, ಓಕೆನಾ. ಕ್ಯಾಶ್ ಬ್ಯಾಕು ನಿಮ್ಮ ಒಂದು ಸ್ಟೇಟ್ಮೆಂಟಲ್ಲಿ ಚೆಕ್ ಮಾಡ್ಕೋಬೋದು, ಇಲ್ಲಾಂದರೆ ಸೂಪರ್ ಮನಿ ಆ್ಯಪ್ ಹಿಸ್ಟ್ರಿನಲ್ಲಿ ಹೋಗ್ಬಿಟ್ಟು ಅಲ್ಲೂ ಚೆಕ್ ಮಾಡ್ಕೋಬೋದು. ಸೊ ಇದು ಯಾವ ಥರ ಅಂತ ನೋಡೋದಾದರೆ ತುಂಬ ಈಸಿ ಇದೆ. ಸೊ ನಾನು ನಿಮಗೆ ಆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಓಕೆನಾ. ಅಲ್ಲಿ ಕ್ಲಿಕ್ ಮಾಡಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ, ಸೊ ಈ ಆ್ಯಪ್ನ ಯೂಸ್ ಮಾಡಿ. ತುಂಬ ಜನ ಯೂಸ್ ಮಾಡ್ತಾ ಇದ್ದಾರೆ ಈಗ, ಓಕೆನಾ. ಈ ಆ್ಯಪಿಂದ ತುಂಬ ಯೂಸ್ ಇದೆ ನೋಡಿ, ಕ್ಯಾಶ್ ಬ್ಯಾಕ್ ಅಮೌಂಟ್ ಬರುತ್ತೆ. ಸೊ ಮುಂಚೆ ನಾವು ಹೇಳ್ದಂಗೆ ಸೊ ಸ್ಕ್ರ್ಯಾಚ್ ಮಾಡಿದ್ರೆ ಮಾತ್ರ ಅಮೌಂಟ್ ಬರ್ತಾಯಿತ್ತು. ಈಗ ನೀವು ಟ್ರಾನ್ಸಾಕ್ಷನ್ ಮಾಡಿದ ನೆಕ್ಸ್ಟ್ ಸೆಕೆಂಡ್ಗೆ ಅಲ್ಲಿ ನಿಮ್ಗೊಂದು ಕ್ಯಾಶ್ ಬ್ಯಾಕ್ ಆ್ಯಡ್ ಆಗ್ತಾಯಿದೆ. ಸೊ ಯಾರೆಲ್ಲ ಯೂಸ್ ಮಾಡ್ತಾ ಇಲ್ಲ, ಸೊ ಈ ಆ್ಯಪ್ನ ಯೂಸ್ ಮಾಡಿ, ತುಂಬ ಯೂಸ್ಫುಲ್ ಇದೆ. ನಾನು ಕೂಡ ಯೂಸ್ ಮಾಡ್ತಾ ಇದ್ದೀನಿ, ಓಕೆನಾ. ತುಂಬ ಚೆನ್ನಾಗಿದೆ, RBI ಅಪ್ರೂವಲ್ ಕೂಡ. ಸೊ ಇನ್ನೂ ಸಾಕಷ್ಟು ಫ್ಯೂಚರ್ಗಳಿದೆ. ಮತ್ತು ವಿಡ್ರಾಲ್ ಮಾಡೋದು ತುಂಬ ಈಸಿ ಅಮೌಂಟ್ನ, ಅಂದರೆ ಸೆಲ್ಫ್ ಟ್ರಾನ್ಸ್ಫರ್ ಮಾಡ್ಕೊಳ್ಳುವಂಥದ್ದು, ಇನ್ನೊಬ್ಬರಿಗೆ ಕಳಿಸುವಂಥದ್ದು, ಮತ್ತು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ನ ಆ್ಯಡ್ ಮಾಡೋದು ಕೂಡ ತುಂಬಾ ಈಸಿ ಇದೆ, ಬಹಳಷ್ಟು ಈಸಿ ಇದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಭಾಳ ಒಳ್ಳೆ ಆ್ಯಪ್ ಇದು, ತುಂಬ ಚೆನ್ನಾಗಿದೆ. ಸೊ ಯಾರೆಲ್ಲ ಯೂಸ್ ಮಾಡ್ತಾಯಿಲ್ಲ, ಯೂಸ್ ಮಾಡಿ ನೋಡಿ. ಒನ್ ಟೈಮ್ ಯೂಸ್ ಮಾಡಿ, ನಿಮಗೆ ಅರ್ಥ ಆಗುತ್ತೆ ಯಾವ ಥರ ಕ್ಯಾಶ್ ಬ್ಯಾಕ್ ಬರ್ತಾ ಇದೆ ಅಂತ. ಸೊ ಟೋಟಲ್ಲು ₹600 ತನಕ ಕ್ಯಾಶ್ ಬ್ಯಾಕ್ ಕೊಡ್ತಾರೆ. ಸೊ ₹6,000 ತನಕ ಕ್ಯಾಶ್ ಬ್ಯಾಕ್ ಕೊಡ್ತಾರೆ. ಸೊ ಲೈಫ್ ಟೈಮ್ ಅಂತ ಹೇಳಿದ್ದಾರೆ. ಇದು ಕ್ಯಾಶ್ ಬ್ಯಾಕ್ ಲೈಫ್ ಟೈಮ್ ಅಂತ, ಗೊತ್ತಿಲ್ಲ ಎಷ್ಟು ದಿನ ಇರುತ್ತೆ ಅಂತ, ಬಟ್ ಹೇಳ್ತಾ ಇದ್ದಾರೆ. ಸೊ ಅದು ಹೇಳ್ತಾರಲ್ಲ, ಇದ್ದಾಗ ನಾವು ಅದನ್ನು ಗೇನ್ ಮಾಡ್ಕೋಬೇಕು ಅಂತ. ಸೊ ಅದು ಆಫರ್ಗಳು ಮತ್ತೆ ಮತ್ತೆ ಸಿಗೋಲ್ಲ, ಅದಕ್ಕೆ ಹೇಳ್ತಿದ್ದೀನಿ. ಸೊ ಯಾರಿಗೆಲ್ಲ ಇಷ್ಟ ಇದೆ, ದಯವಿಟ್ಟು ಇದೊಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಕ್ಯಾಶ್ ಬ್ಯಾಕ್ ಹನಿ ಹನಿ ಸೇರಿ ಹಳ್ಳ ಅಂತ ಹೇಳ್ತಾರಲ್ವ, ಆ ಥರ. ಸೊ ಅಮೌಂಟ್ನ ಜಾಸ್ತಿ ಮಾಡ್ಕೋಬೋದು. ಸೊ ನಿಮ್ಗೆ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಇಲ್ಲದೆ, ಬಂಡವಾಳ ಇಲ್ಲದೆ, ಸುಮ್ಮನೆ ₹1, ₹2, ₹10, ₹5 ಯಾವುದೊಂದು ಟೀ ಕುಡಿಯೋಕ್ಕಾಯಿತು. ಸೊ ಯೂಸ್ ಆಗುತ್ತೆ, ಇಲ್ಲ ಬೇರೆ ಯಾವುದಕ್ಕೂ ಯೂಸ್ ಆಗುತ್ತೆ, ಟಿಫನ್ಗೋ, ಊಟಕ್ಕೆ, ಅದಕ್ಕೋ, ಇಲ್ಲ ರೀಚಾರ್ಜ್ಗೋ. ಸೊ ಅದಕ್ಕೆ ಹೇಳ್ತಿದ್ದೀನಿ, ಕ್ಯಾಶ್ ಬ್ಯಾಕ್ ಒಳ್ಳೆ ಟೈಮಲ್ಲಿ ಬಿಟ್ಟಿದ್ದಾರೆ. ಸೊ ಅದಕ್ಕೆ ಈ ಆ್ಯಪ್ನ ಯೂಸ್ ಮಾಡ್ಕೊಳ್ಳಿ, ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳೋಕ್ಕೆ ಕಷ್ಟಪಡ್ತೀನಿ. ಓಕೆ, ಹಾಗಾದರೆ ಇವತ್ತಿನ ವೀಡಿಯೋನ ಕ್ಲೋಸ್ ಮಾಡೋಣ. ಸೊ ಇವತ್ತಿನ ವೀಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ. ಸೊ ಆಲ್ರೆಡಿ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ನೀವುಗಳು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಕಮೆಂಟ್ನ ಫೀಡ್ಬ್ಯಾಕ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಈ ವಿಡಿಯೋನ ದಯವಿಟ್ಟು ನಿಮ್ಮ ಒಂದು ಫ್ರೆಂಡ್ಸ್ಗೆ ಮತ್ತು ರಿಲೇಟಿವ್ಗೆ ಶೇರ್ ಮಾಡಿ ಅಂತ ನಾನು ಹೇಳ್ತಾ, ಸೊ ಇವತ್ತಿನ ವೀಡಿಯೋನ ಕ್ಲೋಸ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು, ಹ್ಯಾವ್ ಎ ಗುಡ್ ಬೈ.